ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ, ಈ ವಾರವೂ ಸಹ ನರಕಕ್ಕೆ ಹೋಗಬೇಡಿ, ಪರಲೋಕವನ್ನು ತಪ್ಪಿಸಿಕೊಳ್ಬೇಡಿ. ಈ ಒಂದು ಶಿರೋನಾಮೆ ಮೇಲೆ ನಿಮಗೆ ದೇವರ ವಾಕ್ಯ ಕೇಳಿಸಿಕೊಳ್ಳಿಕ್ಕೆ ಅವಕಾಶ ಉಂಟು. ಈ ಒಂದು ಸಂದೇಶ ನಮ್ಮ ಸಭೆಯಲ್ಲಿ ಅನೇಕರನ್ನ ಆಶೀರ್ವಾದ ಮಾಡಿತು. ನಿಮಗೂ ಸಹ ಆಶೀರ್ವಾದವಾಗಿರುತ್ತೆ. ನೋಡ್ರಿ, ಕೇಳಿಸಿಕೊಳ್ಳ್ರಿ, ನಂಬ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ಐಶ್ವರ್ಯವಂತ ಅಳ್ತಾನೆ ಬೇಡ್ಕೊಳ್ತಾನೆ. ಅಲ್ಲ ಅಳೋದಲ್ಲ, ಇಲ್ಲ ಅಳಬೇಕು. ನೆಕ್ಸ್ಟ್ ಈ ಐಶ್ವರ್ಯವಂತ ಕಣ್ಣೆತ್ತಿ ನೋಡ್ತಾನೆ, ಆದರೆ ಬೆಂಕಿಯಲ್ಲಿ ಉರಿತಾ ಇದ್ದಾನೆ. ಇಲ್ಲಿ ಕಣ್ಣೆತ್ತಿ ನೋಡಕ್ಕೆ ಅವನಿಗಾಗಿಲ್ಲ, ಇಲ್ಲಿ ಆರಾಧನೆ ಮಾಡೋಕ್ಕಾಗಿಲ್ಲ. ಆರಾಧನೆಗೆ ಎಷ್ಟು ಗಂಟೆ ಬರ್ತೀರಾ ನೀವು? ಎಷ್ಟು ಗಂಟೆ ಬರ್ತೀರಮ್ಮ? ಎಂಚೆಪ್ಗೆ ವಸ್ತಾರ ಮೀರು ಆರಾಧನೆ ಎಂಚೆಪ್ಗೆ ಇವುಡು ಕನ್ನಡ ಆರಾಧನೆ ಯಾವ ಟೈಮ್ಗೆ? ఎనిమిదిన్నర. ಯಾವ టైంకి వస్తూ ఉంటారు మీరు? ಯಾವ టైం ಬರ್ತಾ ఇದ್ದೀరమ్మా? 10 గంటలు. లేదంటే నన్నమ్మనవే చెప్పేతవుడు అవుడు వస్తారు. ಏನಪ್ಪ ಪರವಾಗಿಲ್ಲಪ್ಪ, ನೆಗ್ರಿ. ನಾ తెలుగు నేను చెప్పిండంತಾನೆ, డిక్షనరీలలో లే, అంత బాగుంది నా తెలుగు. ಕಣ್ಣೆತ್ತಿ ನೋಡಕ್ಕಾಗಿಲ್ಲ ಇವನಿಗೆ. ಯಾವ ಸತ್ಯವೇದ ವಾಗ್ದಾನಗಳ ಬಗ್ಗೆ ಹೇಳುತ್ತದೆ, ಯಾವ ಸತ್ಯವೇದ ಈ ಲೋಕ ಅಂತ್ಯಗೊಳ್ಳುತ್ತದೆ ಎಂಬುದಾಗಿ ಹೇಳುತ್ತದೋ, ಯಾವ ಸತ್ಯವೇದ ಇಸ್ರಾಯೇಲು ಒಂದು ದಿನ ಹೂ ಬಿಟ್ಟು ಮೊಗ್ಗೆ ಬಿಟ್ಟು ಅಭಿವೃದ್ಧಿ ಹೊಂದುತ್ತದೆ ಎಂಬುದಾಗಿ ಹೇಳ್ತದೋ, ಅದೇ ಸತ್ಯವೇದ ನರಕದ ಬಗ್ಗೆ ಹೇಳ್ತದೆ. 1948 ಇಸ್ವಿನಲ್ಲಿ ಇಸ್ರಾಯೇಲ್ ದೇಶ 37ನೇ ಅಧ್ಯಾಯ, ಯೆಹೆಜ್ಕೇಲ 37ನೇ ಅಧ್ಯಾಯ ಪ್ರಕಾರವಾಗಿ ಒಂದು ದೇಶವಾಗುತ್ತೆ. ಮಾತ್ರವಲ್ಲದೆ ಅದೇ ದೇಶ ರಷ್ಯಾ, ಚೀನಾ ಮತ್ತು ಇರಾನ್. ಎಲ್ಲ ಗಮನ ಇಡಿ. ರಷ್ಯಾ, ಚೀನಾ ಮತ್ತು ಇರಾನ್ ಈ 3 ದೇಶ ಯಾವಾಗ ಇಸ್ರಾಯೇಲ್ ಮೇಲೆ ಬೀಳಕ್ಕೆ, ಮಾತ್ರವಲ್ಲದೆ ಅದನ್ನು ಸೋಲ್ಸಕ್ಕೆ ಹೋಗುತ್ತೋ, ಆದರೆ ಸೋಲಲ್ಲ, ಇಸ್ರಾಯೇಲ್ ದೇಶ ಹೋಗುತ್ತೋ, ಅದ್ರ ಬಗ್ಗೆ ಸತ್ಯವೇದ ಹೇಳಿದ್ರೆ, ಮಾತ್ರವಲ್ಲದೆ ಕ್ರಿಸ್ತ ವಿರೋಧಿ ಬಗ್ಗೆ 666 ಬಗ್ಗೆ ಹೇಳ್ತದೆ ಬೈಬಲ್. ಈಗಾಗಲೇ ಎಐ ಅಂದ್ರೆ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರಲ್ಲಿ ಒತ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನನಗೆ ಲೆಟರ್ ಬರೆಯಕ್ಕೆ ಗೊತ್ತಿಲ್ಲ, ಪ್ಲೀಸ್ ಹೆಲ್ಪ್ ಮೀ. ಎಸ್, ವಾಟ್ ಡು ಯು ನೀಡ್ ಅಂತ ಇದೇ ಕೇಳುತ್ತೆ ನಿನಗೆ. ನೋ, ಐ ಜಸ್ಟ್ ವಾಂಟ್ ಟು ರೈಟ್ ಅ ಲೆಟರ್. ಐ ವಾಂಟ್ ಟು ರೈಟ್ ಅ ಲೆಟರ್ ಟು ಮೈ ಬಾಸ್. ಕ್ಯಾನ್ ಯು ಪ್ಲೀಸ್ ರೈಟ್? ಓಕೆ ಏಂಜಲ್, ಐ ವಿಲ್ ಟೆಲ್ ಯು. ಓಕೆ, ದಿಸ್ ಇಸ್ ದ ವೇ ಯು ರೈಟ್. ಅಲ್ಲಿ ಯಾರೂ ಇಲ್ಲ. ಈ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಗೊತ್ತಾ? ಇಟ್ಸ್ ನಥಿಂಗ್ ಬಟ್ ಮೃಗ. 666 ರೆಡಿ ಆಗಿರಿ. ಮೃಗ ಮಾತಾಡುತ್ತೆ. ಏನೋ ಒಂದು ಬಂದಿದೆ ನೋಡಿ, ಚಾಟ್. ನನಗೆ ಈ ಮೊಬೈಲ್ ಆನ್ ಮಾಡಿದ್ರೆ ಸಾಕು, ಚಟ್ಟಿಪಿಟ್ಟಿ ಅಂತ ಬರ್ತಾನೆ ಇತ್ತು. ಏನಿದು ಚಟ್ಟಿಪಿಟ್ಟಿ ಅನ್ಕೊಂಡು ಏನು ಇದು ಬರ್ತಾ ಇದೆ? ನನಗೆ ಅರ್ಥ ಆಗಿಲ್ಲ, ನನಗೆ ಈಗ ಗೊತ್ತಾಗಿಲ್ಲ. ಆಮೇಲೆ ನನ್ನ ಮಕ್ಕಳು ಕೇಳಿದ್ರೆ ಎಸಿಕೇಲು ಹೇಳ್ತಾನಪ್ಪ, ಮೊನ್ನೆ ಹೇಳ್ತಾವನ, ಹಂಗಂದ್ರೆ ಏನು ಅಂತ ಅವನೇ ಹೇಳ್ತಾವನೆ. ಅಯ್ಯೋ ಏನಪ್ಪ. ಸರಿ, ಎಐ ಬರ್ತದೆ ಎಂಬುದಾಗಿ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಓದು ನೋಡ್ರಿ. ಅದೇ ಸತ್ಯವೇದ ನರಕದ ಬಗ್ಗೆ ಹೇಳಿದೆ. ಇದೆಲ್ಲ ಹೇಳಿದಂತ ಇದೇ ರಕ್ಷಕನು ನಮ್ಮ ಜೀವಿತ ಈ ಲೋಕದಲ್ಲಿ ಮುಗಿದ ಮೇಲೆ ನರಕ ಸ್ವರ್ಗ ಇದೆ ಎಂಬುದಾಗಿ ಹೇಳಿದ್ರು. ಆದುದರಿಂದ ಸ್ವರ್ಗಕ್ಕೆ ಹೋಗುವುದಕ್ಕೆ ಜೀವವನ್ನು ಆರಿಸ್ಕೊಳ್ರಿ. ಈಗ ಐಶ್ವರ್ಯವಂತನ ಏನು ಮಾಡ್ತಾನೆ? ದಯವಿಟ್ಟು ಅಬ್ರಹಾಮನ್ನ ಅಲ್ಲಿ ಕಳಿಸ್ರಿ, ನನ್ನ ಸಹೋದರರು ದೇವರನ್ನ ಹುಡುಕದೆ ಜೀವಿಸ್ತಾ ಇದ್ದಾರೆ, ಅವ್ರಿಗೆ ಹೋಗಿ ಎಚ್ಚರಿಸ್ರಿ, ಹೇಳಲಿ ಅಂತ ಅವನು ಬೇಡ್ಕೊಳ್ತಾವನು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಪ್ರಾರ್ಥನೆ ಮಾಡಬೇಕು, ಇಲ್ಲಿ ಬೈಬಲ್ ಓದಬೇಕು. ಈಗ ಅಬ್ರಾಹ್ಮನ್ ಹೇಳ್ತಾ ಇದ್ದಾನೆ, ಅವ್ರ ಹತ್ರ ಬೈಬಲ್ ಇದೆ, ಅದಕ್ಕೆ ವಿಧೇಯರಾಗಿ, ಆವಾಗ ನರಕಕ್ಕೆ ಖಂಡಿತವಾಗ ಅವ್ರು ಹೋಗಲ್ಲ. ಹಾಗಾದರೆ ಮೊದಲನೇ ಪಾಠ, ನೀವೇನೇ ಮಾಡಿದ್ರು ನರಕಕ್ಕೆ ಹೋಗಬೇಡಿ. ಹಾಗಾದರೆ ಮೊದಲನೇ ಪಾಠ, ಏನೇ ಮಾಡಿದ್ರು ನರಕಕ್ಕೆ ಹೋಗಬೇಡಿ. ನರಕಕ್ಕೆ ಹೋಗುವುದಕ್ಕೆ ಇನ್ನೂ ಕೇವಲವಾಗಿರುವಂಥದ್ದು ಏನಂದರೆ, ಅಲ್ಲಿರುವ ಬೆಂಕಿ, ಗೋಳಾಟ, ಕಟಕಟನೆ, ಹಲ್ಲು ಕಡಿಯೋಣ,
ಇದಕ್ಕಿಂತಲೂ ಕೇವಲ ಯಾವುದೆಂದರೆ ನಿಮ್ಮ ಫ್ಯಾಮಿಲಿ ನರಕದಲ್ಲಿ ಇರೋದು. ಹೂವಾ, ತಲೆ ಹೊಡ್ಕೊಳ್ಳಿ. మీ ఫ్యామిలీ, మీ కుటుంబస్తులు నరకముల ఉండేదే పెద్ద నొప్పి. అక్కడ ఉండే పులులు, బెంకీలు, బెంకీలు ఏం చెప్తారప్ప? అగ్గిలో అది కాదు, నొప్పు ಏನೋ దాని నుంచిನೋ ಜಾಸ್ತಿ ನೋವಿರೋದು ಏನು ಗೊತ್ತಾ? ನಿನ್ನ ಕುಟುಂಬದಲ್ಲಿ ಯಾರೋ ಒಬ್ರು ನರಕದಲ್ಲಿ ಉರಿಯೋದು. ಅದಕ್ಕೆ ಏನು ಮಾಡಿರಮ್ಮ, ಎಲ್ರಿಗೂ ಹೇಳ್ತಾ ఇದ್ದೀನಿ కేಳಿ, నరకానికి పోవద్దు. అట్లు చేసుకొని, అట్లు మాట్లాడుకొని, అట్లు నువ్వు చెప్పి నరకం పోవద్దు అని చెప్పండి. కోపం చేసుకొని ఇడి పర్వాలేదు, కోపం చేసుకొని ఈపోదు, కోపం చేసుకుంటారు. రేపు నిన్ను మెచ్చుతారు. పరలోక ಹೋದ್ಮೇಲೆ ಅಪ್ಪ ఆపోదు నన్ను నువ్వు తిట్టిండావు, నాకే బుద్ధి చెప్పిండాడు, ನನಗೆ బుద్ధి ಹೇಳಿದ್ಯಾ, లేదంటే అక్కడ పోతా ఉండి ನಿನಗೆ ನರಕ ಕಾಣಿಸುತ್ತೆ ಗೊತ್ತಾ? ಅಬ್ರಾಹ್ಮನಿಗೆ ನರಕ ಕಾಣ್ತು, ಮಾತ್ರ ಒಳ್ಳೆ ಐಶ್ವರ್ಯವಂತನಿಗೂ ಪರಲೋಕ ಕಾಣ್ತು. ಬಟ್ ಅವರು ಇವರು ಈ ಕಡೆ ಆ ಕಡೆ ಬರೋಕ್ಕಾಗಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೀನಿ ಈ ಸಂದೇಶ ನಿಜವಾಗ್ಲೂ ನಿಮಗೆ ಉಪಯುಕ್ತವಾಗಿತ್ತೆಂಬುದಾಗಿ. ಒಂದು ವೇಳೆ ಇನ್ನೂ ನೀವು ಯೇಸುವನ್ನ ಸ್ವಂತ ರಕ್ಷಕನಾಗಿ, ದೇವರನ್ನಾಗಿ ಅಂಗೀಕರಿಸಿಕೊಳ್ಳದೆ ಹೋದರೆ, ಅಥವಾ ನಿಮ್ಮ ಜೀವಿತದಲ್ಲಿ ಪಾಪದ ಮೇಲೆ ನಿಮಗೆ ಜಯ ಇಲ್ಲದೆ ಹೋದರೆ, ನನ್ನೊಂದಿಗೆ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ರೋಮ 10:9-10 ಪ್ರಕಾರವಾಗಿ ನೀವು ಈ ರೀತಿ ಮಾಡಿದ್ರೆ ರಕ್ಷಣೆ ಹೊಂದ್ತೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನು ಪ್ರಾರ್ಥನೆ ಮಾಡಿದಾಗೆ ನೀವು ಮಾಡ್ತೀರಾ? ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿರಿ, ಕೈ ಜೋಡಿಸಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಗಳಿಗಾಗಿ ನೀವು ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ, ಸತ್ತು ಸಮಾಧಿಲಿಡಲ್ಪಟ್ಟು 3ನೇ ದಿನ ಎದ್ದು ಬಂದಿ ಎಂದು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುತ್ತೇನೆ. ನಿಮ್ಮನ್ನು ನನ್ನ ಸ್ವಂತ ರಕ್ಷಕನಾಗಿ, ದೇವರನ್ನಾಗಿ ಅಂಗೀಕರಿಸಿಕೊಳ್ಳುತ್ತೇನೆ. ನನಗೆ ಸಹಾಯ ಮಾಡು, ನನಗೆ ಪರಲೋಕವನ್ನು ಅನುಗ್ರಹಿಸಿಕೊಡು. ನಿನ್ನನ್ನೇ ಹಿಂಬಾಲಿಸುವ ಹಾಗೆ ನನಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ರೋಮ 10:9-10 ಪ್ರಕಾರವಾಗಿ ನೀವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ, ದೇವರು ಕರ್ತನಾದ ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿ, ಮಾತ್ರವಲ್ಲದೆ ನಿಮ್ಮ ಸ್ವಂತ ರಕ್ಷಕನಾಗಿ, ದೇವರನ್ನಾಗಿ ಅಂಗೀಕರಿಸಿಕೊಂಡಿದ್ದೀರೆಂಬುದಾಗಿ ನೀವು ನಂಬಿದರೆ ಖಂಡಿತವಾಗಿ ನಿಮಗೆ ರಕ್ಷಣೆ ಆಗುತ್ತೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ
ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.